ದೇಶಕ್ಕೆ ಪ್ರಪಂಚಕ್ಕೆ ಶಾಂತಿ ದೂತರಾದಂಥವ್ರಿಗೆ ನಾವು ಅವರ ಜನ್ಮದಿನ ಆಚರಣೆ ಮಾಡಲಿಕ್ಕೆ ಇಲ್ಲ ಸೇರಿದ್ದೀವಿ. ನಾವು ಯಾರು ಹುಟ್ಟುವಾಗ ಯಾರು ಹೊಟ್ಟೆ ಹುಡ್ತೀವಿ, ಯಾವ ಜಾತಿ ಹುಡ್ತೀವಿ, ಯಾವ ಧರ್ಮದಲ್ಲಿ ಹುಡ್ತೀವಿ ಅಂತ ಹೇಳಿ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಯಾರಿಗೂ ತೊಂದರೆ ಮಾಡಬೇಕು ಅಂತ ಹೇಳಿ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮದ ಗುರುಗಳು ಕೂಡ ಇವತ್ತು ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು, ದೇಶದಲ್ಲಿ ಐಕ್ಯತೆ ಇರಬೇಕು, ಸಮಗ್ರತೆ ಇರಬೇಕು ಅಂತ ಹೇಳಿ ಸಾರಿ ಹೋಗಿದ್ದಾರೆ. ನಿಮ್ಮ ಜೊತೆಲಿ ಯಾವಾಗಲೂ ಕೂಡ ಕಷ್ಟಕ್ಕೆ ಸುಖಕ್ಕೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ನಮ್ಮ ಸರ್ಕಾರ ಯಾವಾಗಲೂ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲರೂ ಕೂಡ ಸಮಾನತೆಯಿಂದ ನೋಡುವಂತ ಒಂದು ಸರ್ಕಾರ. ಇವತ್ತು ನಾವೆಲ್ಲ ದೇಶಕ್ಕೆ ಪ್ರಪಂಚಕ್ಕೆ ಶಾಂತಿ ದೂತರಾದಂಥವ್ರಿಗೆ, ಧರ್ಮ ಪೀಠದ ಗುರುಗಳಿಗೆ ನಾವು ಅವರ ಜನ್ಮದಿನ ಆಚರಣೆ ಮಾಡಲಿಕ್ಕೆ ಇಲ್ಲ ಸೇರಿದ್ದೀವಿ. ನಾನು ಒಂದು 3 ವರ್ಷ ಇಲ್ಲಿಗೆ ಬಂದಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ಕೂಡ ಈ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಆಚರಣೆ ಸಂದರ್ಭದಲ್ಲಿ ಬಂದು ಭಾಗಿಯಾಗಿದ್ದೇನೆ. ಯಾವಾಗಲೂ ಒಂದು ಮಾತನ್ನು ಕೂಡ ಹೇಳ್ಕೊಂಡು ಹೋಗಿದ್ದೇನೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು ಅಂತೇಳಿ. ನಾವು ಯಾರು ಹುಟ್ಟುವಾಗ ಯಾರು ಹೊಟ್ಟೆ ಹುಡ್ತೀವಿ, ಯಾವ ಜಾತಿ ಹುಡ್ತೀವಿ, ಯಾವ ಧರ್ಮದಲ್ಲಿ ಹುಡ್ತೀವಿ ಅಂತ ಹೇಳಿ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಆದರೆ ಧರ್ಮಗಳನ್ನ ಆಚರಣೆಯನ್ನ ಪಾಲನೆ ಮಾಡಬೇಕಾದ್ರೆ ತಂದೆ ತಾಯಿಗಳು, ಗುರು ಹಿರಿಯರು ಮತ್ತು ವೈಯಕ್ತಿಕವಾಗಿ ಸೇರಿದಂಥ ವಿಚಾರ. ಯಾವ ಧರ್ಮದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಬೇಕು ಅಂತ ಹೇಳಿ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮದ ಗುರುಗಳು ಕೂಡ ಇವತ್ತು ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು, ದೇಶದಲ್ಲಿ ಐಕ್ಯತೆ ಇರಬೇಕು, ಸಮಗ್ರತೆ ಇರಬೇಕು ಅಂತ ಹೇಳಿ ಸಾರಿ ಹೋಗಿದ್ದಾರೆ. ನಾವು ಕೂಡ ಇವತ್ತೇನು ಒಂದು ಹುಟ್ಟುಹಬ್ಬವನ್ನ, ಧರ್ಮದ ಗುರುಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಕೂಡ ಎಲ್ಲರಿಗೂ ಕೂಡ ನೆಮ್ಮದಿ ಶಾಂತಿ ಸಿಗಲಿ ಅಂತೇಳಿ ಸಾರಿಸಿ ಎಲ್ಲರೂ ಕೂಡ ಐಕ್ಯತೆಯಿಂದ ಬದುಕಬೇಕು, ಶಾಂತಿಯ ತೋಟ ಇಲ್ಲಿ ನೆಲೆದಿರಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟದ್ದನ್ನು ಈಗಾಗಲೇ ನಮ್ಮ ಮಂತ್ರಿಗಳ ಸೋದರಿಗಳು ಖಾದರ್ ಅವರು ತಿಳಿಸಿದ್ದಾರೆ. ಇವತ್ತು ನನಗೆ ದೆಹಲಿಗೆ ಹೋಗುವಂತ ಕಾರ್ಯಕ್ರಮ ಈಗಿತ್ತು 6 ಗಂಟೆಗೆ. ಆದರೆ ಈ ಕಾರ್ಯಕ್ರಮಕ್ಕೆ ಬಂದು ಹೋಗಲೇಬೇಕು ಅಂತ ಹೇಳಿ ನನ್ನ ಸಹೋದರಿಗಳೆಲ್ಲ ಮತ್ತು ನಮ್ಮ ಹರೀಶ್ ಅವರು ಕೂಡ ಬಂದು ಕಾಯ್ಕೊಂಡಿದ್ದು, ಎಲ್ಲಿ ಹೋಗ್ಬಿಡ್ತೀನೋ ಅಂತೇಳಿ ಕರ್ಕೊಂಡು ಇಲ್ಲಿಗೆ ಬಂದರು. ಸೊ ಬಹಳ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಬಂದಿದ್ದೇನೆ. ನೀವೆಲ್ಲ ಯಾವಾಗಲೂ ಕೂಡ ಶಾಂತಿಯನ್ನು ಕಾಪಾಡುವಂಥ ಜನ. ಇವತ್ತು ನಾನು ಸರ್ಕಾರದೊಬ್ಬ ಮುಖ್ಯ ಪ್ರತಿನಿಧಿಯಾಗಿ, ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭಾಶಯನ್ನು ತಿಳಿಸಿ, ತಾವು ಯಾವಾಗಲೂ ಕೂಡ ಶಾಂತಿ ಪ್ರಿಯರು, ಶಾಂತಿ ಕಾಪಾಡೋರು, ನಿಮ್ಮ ಜೊತೆಲಿ ಯಾವಾಗಲೂ ಕೂಡ ಕಷ್ಟಕ್ಕೆ ಸುಖಕ್ಕೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ನಮ್ಮ ಸರ್ಕಾರ ಯಾವಾಗಲೂ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನೀವೆಲ್ಲ ಈ ದೇಶದಲ್ಲಿ ಬಹಳ ಕಷ್ಟದಲ್ಲಿ ಅನೇಕರು ಸಮಸ್ಯೆಗಳ ಮಧ್ಯೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲರೂ ಕೂಡ ಸಮಾನತೆಯಿಂದ ನೋಡುವಂತ ಒಂದು ಸರ್ಕಾರ. ಎಲ್ಲ ಧರ್ಮ ಎಲ್ಲ ಜಾತಿ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಸರ್ಕಾರ ಇವತ್ತಿದೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಧೈರ್ಯವಾಗಿ ಇರಬೇಕು. ತಮ್ಮ ಅಭಿವೃದ್ಧಿಗೆ, ತಮ್ಮ ಮಕ್ಕಳ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ, ಈ ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ, ಶಾಂತಿ ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಏನು ಸರ್ಕಾರದಲ್ಲೂ ಕೂಡ ನಿಮ್ಮ ಸಮುದಾಯದ
ಮೈನಾರಿಟೀಸ್ಗೋಸ್ಕರ ಅತಿ ಹೆಚ್ಚು ಹಣವನ್ನು ಇಟ್ಟು ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ಇವತ್ತು ಒಳ್ಳೆಯ ಕೆಲಸ ಯಾವಾಗಲೂ ಕೂಡ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ. ನಿಮ್ಗೆ ಒಳ್ಳೆಯದಾಗಲಿ. ಏನೇ ನಿಮ್ಮ ವಿಚಾರಗಳಲ್ಲಿ ಕಾರ್ಯಗಳಿದ್ದು ಕೂಡ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ. ನೀವು ಶಾಂತಿಯನ್ನು ಯಾವಾಗಲೂ ಕೂಡ ತಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸೊ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಯಾವಾಗಲೂ ಇರಲಿ. ಇದು ನಿಮ್ಮ ಸರ್ಕಾರ, ನಿಮ್ಮ ರಕ್ಷಣೆಗಿರುವಂಥ ಸರ್ಕಾರ, ನಿಮ್ಮ ಅಭಿವೃದ್ಧಿಗೋಸ್ಕರ ಸರ್ಕಾರ. ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡುವಂಥ ಒಂದು ಸರ್ಕಾರ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೆ ಶುಭ ಹಾರೈಸಿ ಎಲ್ಲ ಸಂಘಟನೆ ಕೂಡ ನನ್ನ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.